ಮಲೆನಾಡ ಮಳೆ ಆರ್ಭಟಕ್ಕೆ ಉಕ್ಕಿ ಹರಿದ ವರದಾ ಕಳಸೂರು ಸೇತುವೆ ಸಂಪೂರ್ಣವಾಗಿ ಇದೀಗ ಮುಳುಗಡೆಯಾಗಿದೆ. ಮಲೆನಾಡ ಮಳೆ ಆರ್ಭಟಕ್ಕೆ ಉಕ್ಕಿ ಹರಿದಿದೆ ವರದಾ ಕಳಸೂರು ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಹಾವೇರಿ ಸವಣೂರು ತಾಲೂಕು ಸಂಪರ್ಕ ಕಡಿತವಾಗಿದೆ. 30 ಕಿಲೋಮೀಟರ್ ಸುತ್ತಿ ಬಳಸಿ ಸಂಚರಿಸುವಂತ ಅನಿವಾರ್ಯತೆ ಎದುರಾಗಿದೆ. ನದಿ ಪಾತ್ರದ ಕೃಷಿ ಭೂಮಿಗಳು ಸಂಪೂರ್ಣವಾಗಿ ಇದೀಗ ಜಲಾವೃತವಾಗಿವೆ. ಮಲೆನಾಡ ಮಳೆ ಆರ್ಭಟಕ್ಕೆ ವರದಾ ನದಿ ಏನಿದೆ ಅದು ಉಕ್ಕಿ ಹರಿತಾ ಇದೆ. ಕಳಸೂರು ಸೇತುವೆ ಸಂಪೂರ್ಣವಾಗಿ ಇದೀಗ ಮುಳುಗಡೆಯಾಗಿದೆ. ಹಾವೇರಿ ಸವಣೂರು ತಾಲೂಕು ಸಂಪರ್ಕ ಏನಿತ್ತು ಅದು ಕೂಡ ಇದೀಗ ಕಡಿತ ಆಗಿದೆ. 30 ಕಿಲೋಮೀಟರ್ ಸುತ್ತಿ ಬಳಸಿ ವಾಹನ ಸವಾರರು ಇದೀಗ ಸಂಚರಿಸ್ತಾ ಇದ್ದಾರೆ. ನದಿ ಪಾತ್ರದ ಕೃಷಿ ಭೂಮಿಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಲೆನಾಡಿನಲ್ಲಿ ಮಳೆಯಾರ್ಭಟ ಮುಂದುವರೆದಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯ ಬಿಸಿ ಇದೀಗ ನೆರೆಯ ಹಾವೇರಿ ಜಿಲ್ಲೆಗೂ ಕೂಡ ತಟ್ಟಿದೆ. ವರದಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಕಳಸೂರು ಗ್ರಾಮದ ಬಳಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೀಗ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅದರ ಪರಿಣಾಮವಾಗಿ ಹಾವೇರಿ ಸವಣೂರು ಸಂಪರ್ಕ ಕೂಡ ತುಂಡಾಗಿದೆ. ಈ ಹಿನ್ನೆಲೆಯಲ್ಲಿ ಕಳಸೂರು, ಹತ್ತಿಮುತ್ತೂರು, ಮಂಟಗಡಿ ಹಾಗೂ ಕಡಗುಳ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಹೋಗುವ ಜನರು ಏನಿದ್ದಾರೆ ಅವರೆಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ಎದುರಾಗಿದೆ. ಸೇತುವೆ ಜಲಾವೃತವಾಗಿರುವಂತಹ ಪರಿಣಾಮ 30 ರಿಂದ 40 ಕಿಲೋಮೀಟರ್ ಸುತ್ತಿ ಬಳಸಿ ಊರಿಗೆ ಹೋಗುವಂತಹ ಪರಿಸ್ಥಿತಿ ಅಲ್ಲಿನ ಜನರಿಗೆ ಇದೀಗ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲ, ಇನ್ನು ನದಿ ಪಾತ್ರದಲ್ಲಿರುವಂತಹ ಜಮೀನಿಗೂ ಕೂಡ ಹೋಗಲು ಅನ್ನದಾತರು ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ.